ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತನಾಡುವಂತ ದೇವರು ಆತನಾಗಿದೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 32ನೇ ಅಧ್ಯಾಯ 6ನೇ ವಚನ. ಆಪತ್ತುಗಳು ಮಹಾಪ್ರವಾಹದಂತೆ ಬಂದರೂ ಅವರನ್ನು ಮುಟ್ಟಲಾರವು. ನೀನು ನನಗೆ ಆಶ್ರಯದುರ್ಗವಾಗಿರುವೆ, ಇಕ್ಕಟ್ಟುಗಳಲ್ಲಿ ನೀನು ನನಗೆ ಸುತ್ತುವರಿದು ಕಾಪಾಡುವೆ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತನಾಡುವಂಥ ದೇವರು ಆತನಾಗಿನ ಪ್ರಿಯೆ. ಆಪತ್ತುಗಳು ಮಹಾಪ್ರವಾಹದಂತೆ ಬಂದರೂ ಅವರನ್ನು ಮುಟ್ಟಲಾರವು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಆಪತ್ತುಗಳು ಎಷ್ಟೇ ಸಮಸ್ಯೆಗಳು ಒಂದನೊಂದು ಬರ್ತಾ ಇದ್ರು, ಮಹಾಪ್ರವಾಹದಂತೆ ಬಂದರೂ ಕೂಡ ಅವು ನಮ್ಮನ್ನು ಮುಟ್ಟಲಾರವು ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ನಮ್ಮ ಕಷ್ಟಗಳು, ನಮ್ಮ ದುಃಖಗಳು, ನಮ್ಮ ಅವಮಾನ ಸ್ಥಿತಿಗಳು ಎಷ್ಟೇ ಆಪತ್ತಂತ ದಿನಗಳಲ್ಲಿ ಇದ್ರೂ ಕೂಡ ಎಲ್ಲ ವಿಷಯಗಳು ನಮ್ಮನ್ನು ಏನು ಮಾಡುವುದಿಲ್ಲ ಪ್ರಿಯರೇ. ಯಾಕಂದರೆ ನಾವು ದೇವರ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ನಾವು ಬಾಳುವಂತರಾಗಿರಬೇಕು ಪ್ರಿಯರೇ. ಆತನ ಮಕ್ಕಳಿಗಿಂತ ನಮ್ಮನ್ನು ಎಲ್ಲ ವಿಷಯ ಆತ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಕಾಪಾಡುವಂಥ ದೇವರು ಆತನಾಗಿದೆ ಪ್ರಿಯರೇ. ನೀನು ನನಗೆ ಆಶ್ರಯದುರ್ಗವಾಗಿರುವೆ. ದೇವರು ನಮಗೆ ಎಲ್ಲ ವಿಷಯದಲ್ಲಿ ಆತ ನಮಗೆ ಆಶ್ರಯದುರ್ಗವಾಗಿರುವಂಥ ದೇವರು. ಹಲ್ಲೆಲೂಯ. ಎಷ್ಟು ಜನರು ನೀವು ಆಪತ್ತು ದಿನಗಳು ನಮ್ಮಲ್ಲಿ ಎಷ್ಟೋ ಭಯಂಕರ ಪರಿಸ್ಥಿತಿಗಳು ಬರ್ತಾನೆ ಇದೆ ಅಂತ ನೀವು ಭಯ ಪಡ್ತಾ ಇದ್ದೀರಾ. ಆದರೆ ಒಂದಾನೊಂದು ದಿವಸ ಆಪತ್ತು ದಿನಗಳಿಂದ ದೇವರು ಎಲ್ಲ ವಿಷಯದಲ್ಲಿ ನಿಮ್ಮನ್ನು ಬಿಡುಗಡೆ ಮಾಡಿ ಆತ ನಿಮ್ಮನ್ನು ರಕ್ಷಿಸುವಂಥ ದೇವರು ಆತನೆಂಬುದಾಗಿ ನೀವು ಮುಂಜಾನೆ ಸಮಯ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ. ಇಕ್ಕಟ್ಟಂಥ ದಿನ ನೀನು ನನಗೆ ಆಶ್ರಯದುರ್ಗವಾಗಿರಿ, ಇಕ್ಕಟ್ಟಂಥ ದಿನಗಳಲ್ಲಿ ನೀನು ನನ್ನ ಸುತ್ತರಿದು ಕಾಪಾಡುವೆ. ನೀನು ನನಗೆ ಆಶ್ರಯದುರ್ಗವಾಗಿದ್ದಿ ತಂದಿ. ಇಕ್ಕಟ್ಟಂಥ ದಿನಗಳು, ಭಯಂಕರ ಪರಿಸ್ಥಿತಿಗಳು, ಕಷ್ಟಗಳಂಥ ದಿನಗಳು ಬಂದರೂ ಕೂಡ ನೀನು ನನಗೆ ಸುತ್ತುವರಿದು ನನ್ನನ್ನು ಕಾಪಾಡುವಿ. ದೇವರು ನಮಗೆ ಎಂಥ ಪರಿಸ್ಥಿತಿಗಳು, ಎಂಥ ಕಷ್ಟಗಳು, ಎಂಥ ಕೆಟ್ಟ ದಿನಗಳು ನಮ್ಮ ಜೀವಿತದಲ್ಲಿ ಇಕ್ಕಟ್ಟಂಥ ದಿನಗಳಂದರೆ ಯಾವುದು ದಾರಿ ಕಾಣಲಂಥ ಸ್ಥಿತಿಯಲ್ಲಿದ್ದು ನಾವು ಜೀವಿಸುವಾಗ ದೇವರು ನಮಗೆ ಎಲ್ಲ ವಿಷಯ ಆತ ನಮಗೆ ಆಶ್ರಯದುರ್ಗವಾಗಿದ್ದು ಎಲ್ಲ ಇಕ್ಕಟ್ಟಂಥ ದಿನಗಳಲ್ಲಿ ಆತ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ರಕ್ಷಿಸುವಂಥ ದೇವರು ಆತನಾಗಿದ್ದ ಪ್ರಿಯರೇ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನೀವು ರಿಸೀವ್ ಮಾಡಿಕೊಂಡು ನಂಬಿಕೆ ವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರಿಯರೇ, ಆತ ಸರ್ವಶಕ್ತನಾದ ದೇವರು ನಮ್ಮ ಎಲ್ಲ ಆಪತ್ತು ದಿನಗಳೆಲ್ಲ ತೆಗೆದು ಆತ ನಮಗೆ ಆಶ್ರಯದುರ್ಗವಾಗಿದ್ದು ಆತ ನಮಗೆ ಇಕ್ಕಟ್ಟಂಥ ದಿನಗಳಲ್ಲಿ ದೇವ್ರು ನಮಗೆ ನಮ್ಮ ಸುತ್ತಮುತ್ತ ಇದ್ದು ಆತ ನಮ್ಮ ಸರ್ವಶಕ್ತನಾದ ದೇವರು ನಮಗೆ ಎಲ್ಲ ವಿಷಯದಲ್ಲಿ ಆತ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ರಕ್ಷಿಸುವಂಥ ದೇವರು ಆತನಾಗಿದ್ದ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಕೊಟ್ಟಿದ್ದಂಥ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಿಸಿ ಬಲಪಡಿಸಲಿ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸೆಯ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಈ ವಾಗ್ದಾನ ನನ್ನ ಕುಟುಂಬದಲ್ಲಿ ತಂದೆ ಆಶ್ರಯಿಸು ಬಲಪಡಿಸ್ರಿ ಪ್ರಭಾ. ಎಷ್ಟು ಜನರು ಇಕ್ಕಟ್ಟಂಥ ದಿನಗಳು, ಎಷ್ಟು ಜನರು ಕಷ್ಟ ಕಾಲದಲ್ಲಿ, ಎಷ್ಟು ಜನ ಅವಮಾನ ಸ್ಥಿತಿಯಲ್ಲಿ, ಎಷ್ಟು ಜನರು ಸಾಲ ಮಹಿಂಸದಲ್ಲಿ ಇದ್ರ ತಂದೆ. ಆದರೆ ವಾಗ್ದಾನ ಮಾಡ್ತಿದ್ರು ಪ್ರಭಾ, ನಿಮ್ಮ ಆಪತ್ ದಿನಗಳೆಲ್ಲ ನಾನು ತೆಗೆದು ನಾನು ನಿಮ್ಮ ಆಶ್ರಯದುರ್ಗವಾಗಿದ್ದು ನಾನು ನಿಮಗೆ ಇಕ್ಕಟ್ಟಂಥ ದಿನಗಳೆಲ್ಲ ತೆಗೆದು ನಾನು ನಿಮಗೆ ಕಾಪಾಡ್ತೀನಿ, ನಾನು ನಿಮ್ಮನ್ನು ರಕ್ಷಿಸ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಈ ವಾಗ್ದಾನ ಒಂದೊಂದು ಕುಟುಂಬದಲ್ಲಿ ತಂದೆ ಆತ್ಮ ರೀತಿಯಾಗಿ ತಂದೆ ಅದ್ಭುತ ರೀತಿಯಾಗಿ ನಡೆಸ್ರಿ ಪ್ರಭಾ. ಎಷ್ಟು ಜನರು ನಂಬಿ ಶ್ವಾಸ ಇಟ್ಟು ತಂದೆ ವಾಗ್ದಾನ ರಿಸೀವ್ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ವಾಗ್ದಾನವನ್ನು ಕುಟುಂಬದಲ್ಲಿ ತಂದೆ ನೀವೇ ಆದಿ ಅಂತ್ಯ ಮಧ್ಯಸ್ಥ ನೀವಾಗಿದ್ದು ಎಲ್ಲಾ ವಿಷಯದಲ್ಲಿ ತಂದೆ ಎಲ್ಲರನ್ನು ಕಾಯ್ದು ಕಾಪಾಡಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಈ ವಾಗ್ದಾನವನ್ನು ಅನೇಕರಿಗೆ ನೀವು ಶೇರ್ ಮಾಡ್ರಿ, ಅನೇಕರಿಗೆ ನೀವು ತಿಳಿಸುವಂತರಾಗಿರಿ. ವಾಗ್ದಾನವು ನಿಮ್ಮ ಕುಟುಂಬದಲ್ಲಿ ಇನ್ನೂ ಹೆಚ್ಚಾಗಿ ದೇವರು ಆಶ್ವಾಸ ಬಲಪಡಿಸಲಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.